ಮೊದಲು ಅನುನ ಅಮ್ಮನಿಗೆ ಪರಿಚಯ ಮಾಡಿಸು. ಹಾಗೆ ಸುಬ್ಬು ಮತ್ತು ಪುಷ್ಪ ಅವ್ರಿಗೂ ತಿಳಿಸು. ತುಂಬ ವರ್ಷ ಆದಮೇಲೆ ಅಮ್ಮ ಆಫೀಸಿಗೆ ಬರ್ತಾ ಇದ್ದಾರೆ. ನಾಳೆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಜಂಡೆ, ಮೀರಾ ಮತ್ತು ಅನು ನನ್ನ ಎದುರಿಗಿದ್ದಾಗ ಏನೋ ವ್ಯತ್ಯಾಸ ಕಾಣ್ತಿದೆ, ಮೊದಲಿನ ಥರ ಇಲ್ಲ. ಅದನ್ನು ನಾನು ಗಮನಿಸ್ದೆ. ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಎಲ್ಲಿ ಹೊಟ್ಟೆ? ನಾನು ಇದೇ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನನಗೂ ಆಗಾಗ ಶುಂಠಿ ಟೀ ಬೇಕಲ್ಲ. Hi Jende, tell me. ನಾಳೆ ತಯಾರಿ ನಡೀತಿದೆ ಮೀರಾಜಿ. ಅಮ್ಮ ಬರ್ತಿದಾರಲ್ಲ? ಯಾ, ಅದಕ್ಕೆ ರಿಲೇಟೆಡ್ ಫೈಲ್ಸ್ ಎಲ್ಲ ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ತಾ ಇದ್ದೆ. ಆಫೀಸ್ ಕೆಲಸ ಇರಲಿ, ಮನಸ್ಸನ್ನು ಸ್ವಲ್ಪ ತಯಾರಿ ಮಾಡ್ಕೋಬೇಕಾಗತ್ತೆ. ಅಮ್ಮ ಆಫೀಸಿಗೆ ಬರ್ತಿರೋದಷ್ಟೇ ಅಲ್ಲ, ಅಮ್ಮ ಅನುನು ಭೇಟಿ ಮಾಡ್ತಾ ಇದ್ದಾರೆ. ಯಾ, ಸೊ ವಾಟ್? ನಮ್ಮ ಕಡೆ ಒಂದು ಮಾತಿದೆ, ಹೆಣ್ಣು ನೋಡೋಕೆ ಬಂದಾಗ ಹೆರಿಗೆ ನೋವಿನ ಮಾತು ಯಾಕೆ ಅಂತ. ಜೇಂಡೆ, ಈ ಹೆರಿಗೆ ಪೆರಿಗೆ ಬಗ್ಗೆ ಎಲ್ಲ ಬಿಟ್ಬಿಡಿ, ಸ್ಟ್ರೈಟಾಗಿ ಪಾಯಿಂಟಿಗೆ ಬನ್ನಿ. ಏನಿಲ್ಲ, ಅನು ಸಿರಿಮನೆನ ಅಮ್ಮನಿಗೆ ನೀವೇ ಪರಿಚಯ ಮಾಡಿಸೋ ಸಂದರ್ಭ ಬರ್ಬೋದು. ಅಮ್ಮ ತುಂಬ ಸೂಕ್ಷ್ಮ ಸ್ವಭಾವದರು, ನಿಮಗೆ ಗೊತ್ತಲ್ಲ. ಏನಿಲ್ಲ, ಅನು ಜೊತೆ ನೀವೀಗ ನಡ್ಕೊಳ್ಳೋ ಹಾಗೆ ಆಗಲೂ ನಡೆಸ್ಕೊಂಡ್ರೆ ಅಮ್ಮ ಗಮನಿಸ್ತಾ ಇರಲ್ಲ. ವೆಲ್, ವಾಟ್ ಆರ್ ಯು ಟ್ರೈಂಗ್ ಟು ಅಡ್ವೈಸ್ ಜೇಂಡೆ? ನೀವು ದ್ವೇಷಿಸೋ ಹಾಗೆ ಅನುನಲ್ಲಿ ಏನೂ ಇಲ್ಲ. ನೀವು ಆರ್ಯ ಸರ್ನ ಹೊರತುಪಡಿಸಿ ಅನುನ ಒಬ್ಬ ಸಾಮಾನ್ಯ ಹುಡುಗಿಯಾಗಿ ನೋಡಿದ್ರೆ ನಿಮಗೇನು ಅನಿಸಲ್ವೇನೋ? ಅಮ್ಮ ಬಂದಾಗ ಏನೇನೋ ಮಾತುಗಳು ಪ್ರಶ್ನೆಗಳು ಹುಟ್ಕೋಬೋದು. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ ನಿಮಗೆ? ಗುಡ್ ಮೀರಾಜಿ. ಓಕೆ, ಐ ಮ್ಯಾನೇಜ್ ಇಟ್. ನಾಳೆ ಯಾವುದೇ ಥರದ ಆಕ್ವರ್ಡ್ ಪರಿಸ್ಥಿತಿ ಬರಬಾರ್ದು, ಆ ಥರ ನಾನು ನೋಡ್ಕೋತೀನಿ ಜೇಂಡೆ. ಶುಂಠಿ ಟೀ ಹೇಳಿದ್ದೀನಿ, ಕುಡಿದ್ಬಿಟ್ಟು ಆರಾಮಾಗಿ ಕೆಲಸ ಮಾಡಿ. ಐ ಪ್ರಿಫರ್ ಬ್ಲ್ಯಾಕ್ ಕಾಫಿ. ಕೊರೋನಾ ಮೀರಾಜಿ, ಅದೇ ಬೆಸ್ಟು. ನಾಳೆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಅಂತೂ ನನ್ನ ಅಮ್ಮನಿಗೆ ನಿನ್ನನ್ನು ಭೇಟಿ ಮಾಡಿಸೋ ಸಮಯ ಬಂದೇ ಬಿಡ್ತು.
ಆರ್ಯ ಸರ್ ಕಾಲ್ ಮಾಡೋಣ ಅಂದ್ಕೊಂಡ್ರೆ ಮೀರಾ ಮ್ಯಾಮ್ ಕಾಲ್ ಮಾಡ್ತಿದ್ದಾರಲ್ಲ. ಹಲೋ. ಹಾಯ್ ಅನು, ಡಿಸ್ಟರ್ಬ್ ಮಾಡಿದ್ನಾ? ಇಲ್ಲ ಮ್ಯಾಮ್, ಹೇಳಿ. ಏನಿಲ್ಲ ಅನು, ಆಫೀಸಲ್ಲಿ ಡ್ಯೂ ಟು ವೇರಿಯಸ್ ರೀಸನ್ಸ್ ನಾನು ನಿನಗೆ ಸರಿಯಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕಾಗಿರಲಿಲ್ಲ. ಅದಕ್ಕೆ ಈಗ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಂತ ಕಾಲ್ ಮಾಡಿದೆ. ಇಷ್ಟು ಕಡಿಮೆ ಟೈಮಲ್ಲಿ ಎಂಥ ದೊಡ್ಡ ಹುದ್ದೆ ನಿನಗೆ ಸಿಕ್ಕಿದೆ ಅನು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ವಿಶ್ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತದೆ. ನಾನು ಆಫೀಸಿಗೆ ಸೇರಿದಾಗಿಂದ ಯು ಆರ್ ಮೈ ಇನ್ಸ್ಪಿರೇಷನ್ ಮ್ಯಾಮ್. ನಾವು ಯು ಆರ್ ಚೀಫ್ ಆಫ್ ರಾಜನಂದಿನಿ ಫ್ಯಾಬ್ರಿಕ್ಸ್. ಸೌಂಡ್ ಸ್ಕೂಲ್ ಅಲ್ವಾ? ಒಳ್ಳೆಯದಾಗಲಿ ಅನು. ನಾಳೆ ನಿನಗೆ, ನಮ್ಮ ಕಂಪನಿಗೆ, ಇನ್ಫ್ಯಾಕ್ಟ್ ನಮ್ಮೆಲ್ರಿಗೂ ಕೂಡ ತುಂಬಾ ಸ್ಪೆಷಲ್ ಆಗಿರೋ ದಿನ. ಸೊ ಐ ಹೋಪ್ ಆಲ್ ಆಫ್ ಅಸ್ ವಿಲ್ ಹ್ಯಾವ್ ಅ ಗ್ರೇಟ್ ಬಿಗಿನಿಂಗ್ ಅಗೇನ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನೀವು ವಿಶ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತದೆ. ಹೊಸದಾಗಿ ಕೆಲಸ ಶುರು ಮಾಡೋದಕ್ಕೆ ಇನ್ನೂ ಶಕ್ತಿ ಬಂದಂಗೆ ಆಗ್ತಿದೆ. ಓಕೆ, ಸೊ ನಾಳೆ ಆಫೀಸಿಗೆ ಹೇಗೆ ಬರ್ತಿದ್ಯಾನು? ಮಾಮೂಲಿ ಆಟೋ ಮ್ಯಾಮ್. ನೋಡು, ನಾನು ನಿನಗೆ ನಾಳೆ ಆಫೀಸ್ ವೆಹಿಕಲ್ ಕಳಿಸ್ತೀನಿ. ಅದು ನಾಳೆ ಮೀಟಿಂಗ್ ತುಂಬ ಇಂಪಾರ್ಟೆಂಟ್. ಸ್ವಲ್ಪನೂ ಏರುಪೇರು ಆಗಬಾರ್ದು, ಸ್ಪೆಷಲಿ ಟೈಮಿಂಗ್ಸ್ ವಿಚಾರದಲ್ಲಿ. ಇಲ್ಲಾಂದರೆ ಆರ್ಯ ಸರ್ಗೆ ಬೇಜಾರಾಗುತ್ತೆ. ಸೊ ನೀನು ಆಫೀಸ್ ವೆಹಿಕಲಲ್ಲೇ ಬಂದುಬಿಡು. ಎಸ್ ಮ್ಯಾಮ್. ಆ್ಯಂಡ್ ನಾಳೆ ಮಾತ್ರ ಅಲ್ಲ ಅನು, ಇನ್ನು ಮುಂದೆ ಯಾವಾಗಲೂ ಆಫೀಸ್ ವೆಹಿಕಲಲ್ಲೇ ಬಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್. ಗುಡ್ ನೈಟ್ ಅನು. ಟೇಕ್ ಕೇರ್. ಇದೇ ಆಫೀಸಲ್ಲಿ ಅಮ್ಮನ ಬರ್ತ್ಡೇಗೆ ಅನುನ ಅಮ್ಮನ್ನ ಭೇಟಿ ಮಾಡಿಸ್ತೀನಿ. ನಿನ್ನನ್ನು ಅಮ್ಮನ್ನ ಭೇಟಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ.